ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಕಾಂಗ್ರೆಸ್ನವರು ಬಿಟ್ಟು ಭಾಗ್ಯಗಳನ್ನ ಅನೌನ್ಸ್ ಮಾಡೋದು BJP ಸರ್ಕಾರ ದುಡ್ಡು ಕೊಡೋದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ರೀ. ಇಂಥ ಮುಟ್ಟಾಡ್ತದ ಮಾತು ಹೇಳಿಬಿಟ್ಟು ನೀವು ಜೀರ್ಣಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿರಲ್ಲ. ಇದು ವಿಡಂಬನೆ, ಕ್ರೌರ್ಯ, ಅಪಹಾಸ್ಯ ಅಂತ ಹೇಳಬೇಕಾಗುತ್ತೆ. ಜನರಿಗೆ ನಂಬೋದಕ್ಕೆ ರೆಡಿ ಇಲ್ಲ. ಏನು ಅಂತಂದರೆ ಈಗೇನೋ ಬೋಳಿನ ಕಾಳಿ ಮಾಡಿ ಇದಕ್ಕೆ ಬಂದುಬಿಟ್ಟಿದ್ದೀರಾ. ಲೋಕಸಭೆ ಒಳಗೆ 20 ಸೀಟು BJPನವ್ರು ತಗೋತಾರೆ. ಜ್ಞಾಪಕ ಇಟ್ಕೊಳ್ಳಿ, ನೀವು ಟಿಪ್ಪರ್ಲಾಗ ಹಾಕಿದ್ರು 20ಕ್ಕಿಂತ ಜಾಸ್ತಿ ಸೀಟ್ BJP ತಗೊಳುತ್ತೆ. ಇನ್ನು ಮಿಕ್ಕಿದ್ದಿರಲ್ಲ ಅಷ್ಟೇ, ನೀವು ಹೊಡೆದಾಡಬೇಕು. ಅದು ಅಳಕ್ ಮೇಲೆ ಪುಳಕ್ ಅಂತ ಬರಬೇಕಾಗಿದೆ. ಮೈಸೂರಲ್ಲಿ ನೀವು ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ನಿಲ್ಲಿಸೋದಕ್ಕೆ ಹೊರಟಿದ್ರಿ. ಇಲ್ಲೇನಾಗಿದೆ, ಆಟಕ್ಕೆ ಪ್ರತಿ ಆಟ ಇದ್ದೇ ಇರುತ್ತೆ. BJPನವ್ರು ಏನು ಚಾಣಕ್ಯ ಅಂತ ಹೇಳ್ತೀವಿ, ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿಯವರು, ಅವರು ಸೈಲೆಂಟಾಗಿ ಅವ್ರ ಆಟಗಳನ್ನ ಆಡ್ತಾ ಇದ್ದಾರೆ. ಏನು ಅಂದರೆ, ಮೈಸೂರಿನ ಮಹಾರಾಜ ರಾಜವಂಶಸ್ಥರ ಕುಡಿ ಯದುವೀರ ಕೃಷ್ಣದತ್ತ ಒಡೆಯರ್ ಅವ್ರನ್ನ ಲೋಕಸಭೆ MP ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ನೀವು ಇದ್ರ ಮೇಲೂ +1 ಸ್ಕೋರ್ ಮಾಡೋಕ್ಕೆ ಹೊರಟಿದ್ದೀರಿ. ಏನು ಅಂದರೆ, ಜನಸಾಮಾನ್ಯರೆಲ್ಲ ಅರಮನೆಗೆ ಹೋಗೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಮೊನ್ನೆ ಎಲ್ಲ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಸ್ವಾಮಿ ತಿಳ್ಕೊಳ್ಳಿ, ಕುವೆಂಪು ನಗರದಲ್ಲಿ ಗಗನಚುಂಬಿ ಜೋಡಿ ರಸ್ತೆ ಅಂತಿದೆ. ಗಗನಚುಂಬಿ ಜೋಡಿ ರಸ್ತೆಯಲ್ಲಿ ನಂಬರ್ 4 ಹೌಸ್ ನಂಬರ್ 4ಅನ್ನು ಕೃಷ್ಣದತ್ತ ಯದುವೀರ್ ಒಡೆಯವರು ತಮ್ಮ ಆಫೀಸಾಗಿ ಮಾಡ್ಕೊಂಡಿದ್ದಾರೆ. ಜನಸಾಮಾನ್ಯರಿಗೆ ಅಲ್ಲಿ ಲಭ್ಯ ಇರ್ತೀನಿ ಪ್ರತಿದಿನ ಅಂತ ಹೇಳಿದ್ದಾರೆ. ನಿಮ್ಮ ಎಲ್ಲ ವಾದಗಳು ಟುಸ್ಸಾಗ್ತಾ ಇದೆ. ಮತ್ತು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀವಿ, ನೀವು ಏನೇ ತಲೆಕೆಳಗಾಗಿ ಎಷ್ಟೇ ದುಡ್ಡು ಹಂಚಿ ಏನೇ ಮಾಡಿದ್ರು ಯದುವೀರ ಕೃಷ್ಣದತ್ತ ಒಡೆಯರವರು ಈ ಸರಿ ಇಷ್ಟು ದೊಡ್ಡ ಮಾರ್ಜಿನಿಂದ ಗೆಲ್ತಾರೆ. ಅವರ ಮಾರ್ಜಿನಿನ ಅಂತರ 2 ಲಕ್ಷದಿಂದ 3 ಲಕ್ಷ ಓಟ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವತ್ತು ಎಲೆಕ್ಷನ್ ನಡೆದ್ರು 3 ಲಕ್ಷ ಓಟಿನ ಅಂತರದಲ್ಲಿ ಗೆಲ್ತಾರೆ ಅವರು. ಎಂಥ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿಲ್ಲಿಸಿ, ಸಿದ್ದರಾಮಯ್ಯನವರೇ ಕ್ಯಾಂಡಿಡೇಟ್ ಆಗಲಿ ಅಥವಾ CM DK ಶಿವಕುಮಾರ್ ಅವರೇ ಇಲ್ಲಿ ಕ್ಯಾಂಡಿಡೇಟ್ ಆದರೂ ಗೆಲುವಿನ ಅಂತರ 3 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು, ಹೀಗೆ ನೀವು ಏನೋ ಗೆಲ್ಲಬೇಕು, ಏನೋ ಬಾಯಿಗೆ ಬಂದಿದ್ದು ಮಾತಾಡ್ತೀರಾ. ನಿಮ್ಮ ಹಿಂಬಾಲಕರು ಚಪ್ಪಾಳೆ ಹೊಡಿಬೋದು, ಅದು ಬೇರೆ ವಿಚಾರ. ಏನು ಅಂತಂದರೆ, ಎಲ್ಲ ಅಮಾಯಕರು ಅನಕ್ಷರಸ್ಥರಿದ್ದಾರೆ, ಆದರೆ ಅಷ್ಟೇ ಪ್ರಮಾಣದಲ್ಲಿ ವಿದ್ಯಾವಂತರಿದ್ದಾರೆ. ನೀವು ಮಾಡಿದ ಪ್ರತಿಯೊಂದು ಶಬ್ದಕ್ಕೂ ಕೌಂಟು ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಇದ್ದಾರೆ. ನೀವು ಬಡ್ಜೆಟಲ್ಲಿ ಹಣ ಬೇಕು ಅಂತಂದರೆ, ಅನುದಾನದ ಕೊರತೆ ಇದೆ ಅಂತಂದರೆ, ನಿಮಗೇನಾದ್ರು ಕೊಡಬೇಕಾಗಿರೋ ದುಡ್ಡು ಭಾರತ ಸರ್ಕಾರ ಕೊಟ್ಟಿಲ್ಲ ಅಂತಂದರೆ, ಫೆಡ್ರಲ್ ಸಿಸ್ಟಮಲ್ಲಿ ಬನ್ನಿ, ಅದಕ್ಕೆ ಆದ ವಿಧಾನಗಳಿವೆ ಸ್ವಾಮಿ. ನೀವು ಮಂತ್ರಿ ಆಗಿರೋರು, ನೀವು ಕಾಮನ್ ಮ್ಯಾನ್ ಥರ ಮಾತಾಡೋಕ್ಕಾಗೋದಿಲ್ಲ. ಬನ್ನಿ, ಅದೇನು ದಾಖಲೆಗಳಿದೆ ಕೊಡಿ. ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ. 1 ಗಂಟೆ ಲೇಟ್ ಆದರೂ ನಿಮ್ಮ ಪರವಾಗಿ ನಾವು ಕೇಳ್ತೀವಿ, ಜನಸಾಮಾನ್ಯರು ಕೇಳ್ತೀವಿ, ನಮಗೆ ಕೊಡಬೇಕಾಗಿರೋ ದುಡ್ಡು ಯಾಕಮ್ಮ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು. ಅದು ಬಿಟ್ಟುಬಿಟ್ಟು ಏನೋ ಬೊಗಳೆ ಬಿಟ್ಟು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬನ್ನಿ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಕರಿತಿರಲ್ಲ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಬಹಿರಂಗ ಚರ್ಚೆನೇ ಇದು. ಏನು ಅಂತಂದರೆ, ನಿಮಗೆ ಯಾವ್ಯಾವ ಮೂಲದಿಂದ ದುಡ್ಡು ಬರಬೇಕಾದ್ರೆ ಡೀಟೇಲ್ಸ ಕೊಡಿ, ಪೇಪರ್ ಅನೌನ್ಸ್ ಮಾಡಿ. ಪೇಪರ್ನವ್ರು ತೊಗೊಂಡು ಹೋಗಿ ಸೆಂಟ್ರಲ್ ಗೌರ್ಮೆಂಟು ಕೊಡ್ತಾರೆ, ನಿರ್ಮಲಾ ಸೀತಾರಾಮನ್ ಕೊಡ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಇದುವರೆಗೂ ಕರ್ನಾಟಕಕ್ಕೆ ಕೊಡಬೇಕಾದಂಥ ದುಡ್ಡಿನ 1 ಪೈಸಾನೂ ಹಿಡಿದಿಟ್ಕೊಂಡಿಲ್ಲ, ಡಿಲೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅವರು ನಿಮ್ಮನ್ನು ಬಹಿರಂಗ ಚರ್ಚೆಗೆ ಸವಾಲು ಮಾಡಬೇಕು. ನೀವು ಮಾಡ್ತಿದ್ದೀರಾ ಅಂತಂದರೆ, ನೀವೇನು ಅಂತಂದರೆ ನರಿಗೂ ಗಿರಿಗೆ ಮುಟ್ಟಲ್ಲ ಅಂತ ಗಾದೆ ಇದೆ. ನೀವು ಏನು ಅಂತಂದರೆ ಕರ್ನಾಟಕದಲ್ಲಿ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಹೇಳ್ತೀರಾ. ಇದೇನಾಗುತ್ತೆ, ನಿಮ್ಮ ಹಿಂದೆ ಮುಂದಿರ್ತಕ್ಕಂಥ ಅನಕ್ಷರಸ್ಥ ಅಮಾಯಕ ವೋಟರ್ ಮೇಲೆ ಪ್ರಭಾವ ಬೀರುತ್ತೆ ಅಷ್ಟೇ ಹೊರತು ಇದು ಜಾಸ್ತಿ ಪ್ರಭಾವ ಬೀರೋದಿಲ್ಲ. ಆದರೂ ಇದಕ್ಕೊಂದು ಸತ್ಯವಾದ ಮಾತು, ಸೂರ್ಯ ನೆತ್ತಿ ಮೇಲೆ ಬಂದಾಗ ಸೂರ್ಯನಿಗೆ ಉಗಿದ್ರೆ ಯಾರಿಗೆ ಬೀಳುತ್ತೆ ಉಗುಳು? ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ, ಮಕ್ಕದ ಮೇಲೆ ಬೀಳುತ್ತೆ. ಅದಕ್ಕೆ ಬಹಳ ಯೋಚನೆ ಮಾಡಿಬಿಟ್ಟು ತಾವು ಚರ್ಚೆಗೆ ಇದು ಕೊಡಬೇಕು, ಚಾಲೆಂಜ್ ಕೊಡಬೇಕು. ಅದು ಬಿಟ್ಟುಬಿಟ್ಟು ಎಲ್ಲೋ ಕೂತ್ಕೊಂಡು ಲೋಕಸಭೆ ಎಲೆಕ್ಷನ್ ಬಂದಿದೆ, ಕರ್ನಾಟಕದಲ್ಲೇ ಒಂದು 20 ಸೀಟ್ ಗೆಲ್ಲಬೇಕು ಅಂತ ಹೊರಟಿದ್ದೀರಾ. ಓಕೆ, ರಾಜಕೀಯದಲ್ಲಿ ತಪ್ಪಲ್ಲ, ಅದು ಇರಲಿ, ಜನ ಬೆಂಬಲಿಸಿ ನೀವು ಆಗ್ತೀರಾ, ಅದು ಬೇರೆ ವಿಷಯ. ಆದರೆ ಇದನ್ನೇ ಇಟ್ಕೊಂಡು ನೀವು ನಾನು ಗೆದ್ದುಬಿಟ್ಟೆ, ಬಹಿರಂಗ ಚರ್ಚೆ ಕರೆದಿದ್ದೀನಿ, ಬರ್ದಿಲ್ಲ ಅಂದ್ಕೊಂಡು ನಾಳೆ ಟಾಮ್ ಹೊಡಿತೀರಾ. ಇದಲ್ಲ ರೀ. ಆಕೆ ಪ್ರಧಾನಮಂತ್ರಿ. ನಮ್ಮ ಥರ 32 ದೇಶಗಳಿವೆ, ಯೂನಿಯನ್ ಟೆರಿಟರೀಸ್ ಇದೆ, ಕೇಂದ್ರಾಡಳಿತ ಪ್ರದೇಶಗಳಿವೆ, ಮತ್ತು ಇಂಟರ್ನ್ಯಾಷನಲ್ ಸಂಬಂಧಗಳನ್ನು ಗಮನದಲ್ಲಿಟ್ಕೊಂಡು ಮಾತಾಡಬೇಕಾಗತ್ತೆ. ಭಾರತದ ಶಕ್ತಿ ಏನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಮಾತಾಡಬೇಕಾಗುತ್ತೆ. ಬರೀ ಕೇಂದ್ರದಿಂದ ಕರ್ನಾಟಕಕ್ಕೆ ದುಡ್ಡು ಬಂದಿಲ್ಲ ಅನ್ನೋ ವಿಷಯ ಒಂದೇ ಅಲ್ಲ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮಾತಾಡ್ತಕ್ಕಂಥ ಆಕೆ ನಿಮಗಿಂತ ಬುದ್ಧಿವಂತರು, ನಿಮಗಿಂತ ಚಾಣಾಕ್ಷರು, ನಿಮಗಿಂತ ಭಾಳ ಬುದ್ಧಿವಂತರು ಅಂತ ಏನು ಇಡೀ ಪ್ರಪಂಚನ ಒಪ್ಕೊಂಡಿದೆ. ಮತ್ತು ತಾವು ಒಪ್ಕೊಂಡಿದ್ದೀರಿ. ಯಾಕೆ ಅಂತಂದರೆ, ಭಾರತ ದೇಶದ GDP ಇವತ್ತು 7ನ ಕ್ರಾಸ್ ಮಾಡಿದೆ. ಕಾಂಗ್ರೆಸ್ನ
ಎಲ್ಲೋ ಒಂದು ಸಾರಿ ಮನಮೋಹನ್ ಸಿಂಗ್ ಕಾಲದಲ್ಲಿ 5 ಕ್ರಾಸ್ ಮಾಡಿದ್ದಕ್ಕೆ ಅಂಡು ಹೊಡ್ಕೊಂಡಿರ್ತಾವೆ ಊರೆಲ್ಲ ಸುತ್ತಿದ್ರಿ ನಮ್ಮ GDP 5 ಕ್ರಾಸ್ ಆಗ್ಬಿಟ್ಟಿದೆ ಅಂತ. ಕಂಟಿನ್ಯೂಸ್ ಆಗಿ 7-8ರಲ್ಲಿದೆ ರೀ GDP. ನರೇಂದ್ರ ಮೋದಿ ಬಂದಮೇಲೆ, ನಿರ್ಮಲಾ ಸೀತಾರಾಮನ್ ಬಂದಮೇಲೆ ಇದು ನಿಮ್ಮ ಕಣ್ಣಿಗೆ ಯಾಕೆ ಕಾಣಿಸ್ತಿಲ್ಲ? ನಂಬರ್ 1. ಮತ್ತು ಭಾರತ ದೇಶ 5th ಲಾರ್ಜೆಸ್ಟ್ ಎಕಾನಮಿ ಆಗಿದೆ. $5 ಟ್ರಿಲಿಯನ್ ಎಕಾನಮಿ ಕ್ರಾಸ್ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಗಮನಕ್ಕೆ ಒಯ್ಯೋದಿಲ್ಲ. ಮತ್ತು ನಮ್ಮ ದೇಶದ ಸಾಲ ಏನಿದೆ ಅದು ಅತ್ಯಂತ ಕಡಿಮೆ ಇದೆ. ಇದು ಯಾಕೆ ನಿಮ್ಮ ಕಣ್ಣು ಕಾಣೋದಿಲ್ಲ? ಇದನ್ನೆಲ್ಲ ಮರೆಮಾಚಿಬಿಟ್ಟು ಏನೋ ಬಿಟ್ಟಿ ಭಾಗ್ಯ ಕೊಟ್ಟಿದ್ದೀರಾ. ತಮ್ಮ ಅನುಯಾಯಿಗಳು, ಹಿಂಬಾಲಕರು, ಮುಂಬಾಲಕರು ಜೈ ಅನ್ಕೊಂಡು ಸುತ್ತಾರೆ. ಅದು ಎಲ್ಲ ರಾಜಕೀಯ ಪಕ್ಷದಲ್ಲೂ ಇದೆ. ಅದರಲ್ಲೂ ನಮ್ಮ ಇಂಡಿಯಾದಂಥ ಬನಾನ್ ರಿಪಬ್ಲಿಕ್ ಸರ್ವೇ ಸಾಮಾನ್ಯ. ಅದು ಬಿಟ್ಟುಬಿಟ್ಟು ನೀವು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಪ್ರಪಂಚದಲ್ಲಿರೋ ಎಲ್ಲರನ್ನೂ ನೀವು ಚಾಲೆಂಜ್ ಮಾಡ್ತೀನಿ. ಪುಟಿನ್ನ ಚಾಲೆಂಜ್ ಮಾಡ್ತೀನಿ, ಬಿಡನ್ನ ಚಾಲೆಂಜ್ ಮಾಡ್ತೀನಿ, ಮತ್ತು ಬಿಟ್ಟರೆ ನಿರ್ಮಲಾ ಸೀತಾರಾಮನ್ನ ಚಾಲೆಂಜ್ ಮಾಡಿ, ನರೇಂದ್ರ ಮೋದಿನ ಚಾಲೆಂಜ್ ಮಾಡ್ತೀನಿ ಅಂತಿರಲ್ಲ. ಫಸ್ಟು ನಿಮ್ಮ ಲೆವೆಲ್ನ ತಿಳ್ಕೊಳ್ಳಿ. ನೀವೇನು ಮಾಡಿದ್ದೀರಾ? ಎಲ್ಲ ದುಡಿಯೋ ಕೈಗಳಿಗೆ ಕೆಲಸ ಕೊಟ್ಟಿದ್ದೀರಾ. ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ದೀವಿ ನಾವು ಓಟ್ ಹಾಕಿ. ಮುಖ್ಯಮಂತ್ರಿ ಭಿಕ್ಷೆ ಕೊಟ್ಟು ಜನರನ್ನ ಸ್ಟ್ರಾಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಪ್ರಪಂಚದಲ್ಲಿ ಏನಾದ್ರು ಸ್ಟ್ರಾಂಗ್ ಮಾಡ್ತೀವಿ ಅಂತಂದರೆ ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅಪಚಾರ ಅದು, ತಿಳ್ಕೊಳ್ಳಿ ನೀವು. ಭಿಕ್ಷೆ ಕೊಟ್ಟು ಭಿಕ್ಷುಕರನ್ನ ನಾವು ಸ್ಟ್ರಾಂಗ್ ಮಾಡ್ತೀವಿ, ನಮ್ಮ ದೇಶನ ಸ್ಟ್ರಾಂಗ್ ಮಾಡ್ತೀವಿ, ನಮ್ಮ ದೇಶ ಪ್ರೇಮನ ಜಾಸ್ತಿ ಮಾಡ್ತೀವಿ ಅಂತ ಹೊರಟಿದ್ರೆ ನಿಮ್ಮಂಥ ಮುಟ್ಟಾಡಿಲ್ಲ ಅಂತ ಹೇಳ್ಬಿಟ್ಟು ಎಪಿಸೋಡ್ ಮುಗಿಸ್ಬೇಕಾಗತ್ತೆ. ಧನ್ಯವಾದ, ನಮಸ್ಕಾರ.